ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿವಸಗಳಾದಮೇಲೆ ನಾನು ಒಂದು ಲೆಂತಿ ವಿಡಿಯೋ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಬಿಕಾಸ್ ನನಗೆ ಆಫೀಸ್ ಮನೆ ಕೆಲಸ ಅಂಥೇಳಿ ಮಗಳ ಕೆಲಸ ನೋಡ್ಕೋಬೇಕು. ಸೊ ಇದೆಲ್ಲ ಆಗೋದ್ರಿಂದ ನಮಗೆ ಹೆಣ್ಮಕ್ಳಿಗೆ ಟೈಮೇ ಸಿಗ್ತಿರಲಿಲ್ಲ. ಸೊ ಹಂಗಾಗಿ ಜಸ್ಟ್ ಶಾರ್ಟ್ಸ್ ಮಾತ್ರ ನಾನು ಹಾಕ್ತಾಯಿದ್ದೆ. ಸೊ ಇನ್ಮೇಲೆ ಅಟ್ಲೀಸ್ಟ್ ಸ್ವಲ್ಪ ಲೆಂತಿ ವಿಡಿಯೋಸ್ ಹಾಕೋಣ ಯೂಟ್ಯೂಬಲ್ಲಿ ಅಂಥೇಳಿ ಸೊ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನನಗೆ ನಿಮ್ಗೆ ಎಲ್ಲರ ಸಪೋರ್ಟು ನನಗೆ ಬೇಕು. ಸೊ ಎಷ್ಟೆಷ್ಟು ಆಗುತ್ತೋ ನನಗೆ ಅಷ್ಟೆಷ್ಟು ಮ್ಯಾಕ್ಸಿಮಮ್ ಟೈಮ್ ನಾನು ರೀಲ್ಸ್ನ ಅಥವಾ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ನನ್ನ ಕೈಲಿ ಎಷ್ಟೆಷ್ಟು ಆಗೋದು ಏನಾದರೂ ಕಂಟೆಂಟ್ ಕೊಡೋದಕ್ಕೆ ಶುರು ಮಾಡ್ತೀನಿ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತೀನಿ. ಸೊ ಆ್ಯಸ್ ಯೂಶುವಲ್ ಇಟ್ ಇಸ್ ಜಸ್ಟ್ ಎ ಮಿನಿ ವ್ಲಾಗ್ ಆ್ಯಕ್ಚುಲಿ. ಸೊ ಆವತ್ತಿನ ದಿವಸ ಹಬ್ಬ ಆಗಿರೋದ್ರಿಂದ ಹಬ್ಬದ ದಿವಸ ಎಲ್ರಿಗೂ ರಜೆ ಇರುತ್ತೆ. ಅದೇ ಥರ ನಮ್ಮ ಮನೆ ಕೆಲಸದವರು ಅಷ್ಟೇ ಪಾಪ ಅವರೂ ರಜೆ ತೊಗೊಂಡಿದ್ರು. ಸೊ ಹಾಗಾಗಿ 2 ದಿವಸ ಅವರು ಇರಲಿಲ್ಲ. ಸೊ ಆ್ಯಸ್ ಯೂಶುವಲ್ ನಾವೇ ಮಾಡ್ಕೊಳ್ಬೇಕು. ಯಾರು ಏನೇ ಮಾಡಿದ್ರು ಏನೇ ಬಿಟ್ರು ನಮ್ಮ ಮನೆ ಕೆಲಸ ನಾವು ಮಾಡ್ಕೊಳ್ಳೇಬೇಕು. ನಾವು ಮಾಡಿದಷ್ಟು ನೀಟಾಗಿ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಎಲ್ಲ ಮಾಡಿಕೊಂಡೆ. ಸೊ ಆ್ಯಕ್ಚುಲಿ ನಮಗೆ ಈ ವರ್ಷ ಸ್ವಲ್ಪ ಹಬ್ಬ ಇರಲಿಲ್ಲ. ನಮಗೆ ಹೀಗೆ ಯಾರೋ ತೀರ್ಕೊಂಡಿದ್ರು ಅಂಥೇಳಿ ನಮ್ಗೆ ಹಬ್ಬ ಎಲ್ಲ ಇರಲಿಲ್ಲ. ಸೊ ನಮ್ಮ ರಿಲೇಟಿವ್ ಮನೆಗೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಓಕೆ ಅಟ್ಲೀಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆನಾದರೂ ಮಾಡಿಬಿಟ್ಟು ಹೋಗೋಣ ಅಂಥೇಳಿ ಎಲ್ಲ ಮನೆ ಕೆಲಸನ ಮುಗಿಸಿ ಹಾಗೆ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕಾಫಿ ಎಲ್ಲ ಕುಡ್ಕೊಂಡು ಹೂವು ಎಲ್ಲ ಬಿಡಿಸ್ಕೊಂಡು ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡಿದ್ದಾಯಿತು. ಸೊ ಅದಾದಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಅಕ್ಕಿ ರೊಟ್ಟಿ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿದೆ. ಆ್ಯಕ್ಚುಲಿ ಈ ಅಕ್ಕಿ ರೊಟ್ಟಿ ಬಂದು ತುಂಬಾ ಸಿಂಪಲ್. ನಿಮಗೆ ಈ ಥರ ನಾನ್ ಸ್ಟಿಕ್ ಇದು ತವಾ ಅಲ್ಲ, ಇದು ಕಬ್ಬಿಣದ ಹಂಚು ಬರುತ್ತೆ. ಸೊ ಅದನ್ನು ನೀವು ತೊಗೊಂಡು ಇದನ್ನು ಮಾಡ್ಬೋದು. ಡಯಟ್ ಮಾಡೋರ್ಗಂತೂ ತುಂಬಾ ಯೂಸ್ ಆಗುತ್ತೆ. ಆಮೇಲೆ ಇನ್ಸ್ಟೆಂಟ್ ತುಂಬ ಬೇಗ ಆಗುತ್ತೆ. ವಿತಿನ್ ನಿಮ್ಗೆ 5 ಮಿನಿಟ್ಸಲ್ಲೆಲ್ಲ ಜಸ್ಟ್ ನೀವು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು, ಈ ಥರ ಉಪ್ಪು ಜೀರಿಗೆ ಹಾಕ್ಬಿಟ್ಟು ಕಲಿಸ್ಕೊಂಡು ನೀವು ಮಾಡ್ಕೊಂಬಿಟ್ರೆ ಇನ್ಸ್ಟೆಂಟಾಗಿ ಮಾಡ್ಕೊಂಬಿಡ್ಬೋದು. ಇದೇ ಥರ ನೀವು ಜೋಳದ ಹಿಟ್ಟು ಬಳಸ್ಬಿಟ್ಟು ಮಾಡ್ಕೋಬೋದು. ಅದಂತೂ ಇನ್ನೂ ಹೆಲ್ದಿ ನಿಮಗೆ. ನಮಗೆ ಯೂಶ್ವಲಿ ಎಲ್ಲ ಜೋಳದ ಹಿಟ್ಟು ಜೋಳದ ರೊಟ್ಟಿ ಎಲ್ಲ ಮಾಡಿದ್ರೆ ನಮಗೆ ಬರೋದಿಲ್ಲ. ಸೊ ಹಾಗಾಗಿ ನಾವೇನು ಮಾಡ್ಬೋದು, ಅದೇ ಥರ ಜೋಳದ ಹಿಟ್ಟು ಕಲಿಸ್ಕೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಜೀರಿಗೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದೇ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಹೆಲ್ದಿ. ಅಟ್ಲೀಸ್ಟ್ ಗೊಜ್ಜು ಸಾಂಬಾರು ಏನು ಬೇಕಾದ್ರೂ ತಿನ್ಕೋಬೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ಆ ತಿಂಡಿ ಎಲ್ಲ ತಿಂದು ಎಲ್ಲ ರೆಡಿ ಆಗಿಬಿಟ್ಟು ನಾವು ಅವ್ರು ಪೂಜೆಗೆ ಕರೆದಿದ್ರು. ಸೊ ಅಂತ ಹೇಳ್ಬಿಟ್ಟು ರಿಲೇಟಿವ್ಸ್ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಸೊ ಅವ್ರಿಗೆ ಹೂವು ಹಣ್ಣು ಎಲ್ಲ ತೊಗೊಂಡ್ವಿ ಪೂಜೆ ಇರೋದ್ರಿಂದ. ಸೊ ಅವರು ರೀಸೆಂಟಾಗಿ ಈ ಮನೆ ಕಟ್ಟಿದ್ರು. ಇದು 30-40ಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಇದೆ. ಆ ಸೈಟಲ್ಲಿ ತುಂಬ ಚಿಕ್ಕದಾಗಿ ತುಂಬ ಚೊಕ್ಕವಾಗಿ ಮನೆ ಕಟ್ಟಿದ್ರು. ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿತ್ತು. ಸೊ ಹೋದ್ವಿ. ಅವರು ಆಗಲೇ ಅಡುಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಮಾಡಿದ್ವಿ. ಸೊ ಒಬ್ಬಟ್ಟೆಲ್ಲ. ಸೊ ಈ ವರ್ಷ ಅಂತೂ ನಮ್ಗೆ ಹಬ್ಬ ಇಲ್ಲದ್ರಿಂದ ನಾವು ಜಾಸ್ತಿ ಒಬ್ಬಟ್ಟೇ ತಿಂದಿರಲಿಲ್ಲ. ಅದು ಯಾಕೋ ಈ ವರ್ಷ ಎಲ್ಲ ಸ್ವಲ್ಪ ಒಬ್ಬಟ್ಟು ತಿಂದಿದ್ರೆ ತುಂಬ ಕಮ್ಮಿ ಅನಿಸುತ್ತೆ. ಸೊ ಹಾಗಾಗಿ ಒಬ್ಬಟ್ಟು ನೋಡಿದ ತಕ್ಷಣ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯಿತು. ಸೊ ಹಾಗಾಗಿ ಓಕೆ ಅವರು ಒಂದು ಸ್ವಲ್ಪ ಹೊತ್ತು ಕೆಲಸ ಮಾಡ್ತಾರೆ, ಓಕೆ ನಾವು ಒಂದು ಸ್ವಲ್ಪ ಕೈ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಒಂದು ಸ್ವಲ್ಪ ಎಷ್ಟೆಷ್ಟು ಆಗುತ್ತೋ ಅಷ್ಟೆಲ್ಲ ಹೆಲ್ಪ್ ಮಾಡಿದ್ವಿ. ನಾನು ಒಂದು ಸ್ವಲ್ಪ ವಡೆ ಎಲ್ಲ ಮಾಡಿದೆ. ಅವರೆಲ್ಲ ಅಷ್ಟೊತ್ತಿಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಾಯಿದ್ರು ಅಂಥೇಳಿ ಅಟ್ಲೀಸ್ಟ್ ಇದನ್ನಾದರೂ ನಾವು ಸ್ವಲ್ಪ ಹೆಲ್ಪ್ ಮಾಡೋಣ ಅಂಥೇಳಿ ಸೊ ಇದೆಲ್ಲ ಮಾಡ್ತಾಯಿದ್ವಿ. ಯೂಶ್ವಲಿ ನಾವು ನಮ್ಮ ಮನೆಗೆ ಬಂದಾಗ, ನಾವು ಅವ್ರ ಮನೆಗಳಿಗೆ ಹೋದಾಗ ಇದು ಕಾಮನ್ ನಡೀತಾನೆ ಇರುತ್ತೆ. ಅವ್ರು ನಮ್ಮ ಮನೆಗೆ ಬಂದಾಗ ನಮಗೆ ಹೆಲ್ಪ್ ಮಾಡ್ತಾರೆ, ನಾವು ಅವ್ರ ಮನೆಗೆ ಹೋದಾಗ ಇದು ಮಾಡ್ತೀವಿ. ಅದೇ ಅಲ್ವಾ ಅವ್ನ ಬಾಂಡಿಂಗ್ ಅಂದರೆ. ಸೊ ಇವರು ಆ್ಯಕ್ಚುಲಿ ನಮಗೆ ಕಸಿನ್ ಬ್ರದರ್ಸ್ ಆಗಬೇಕು, ಕಸಿನ್ ಬ್ರದರ್ ಆ್ಯಂಡ್ ಸಿಸ್ಟರ್. ಸೊ ತುಂಬಾ ನಮಗೆ ಒಳ್ಳೆ ಕ್ಲೋಸ್ ಆಗಿರ್ತಾರೆ, ಫ್ರೆಂಡ್ಲಿ ನೇಚರ್ ಆ್ಯಕ್ಚುಲಿ. ಸೊ ಹಾಗಾಗಿ ನಮಗೂ ಅವ್ರ ಮನೆಗೆ ಹೋಗೋದಕ್ಕೆ ಇಷ್ಟ, ಅವ್ರಿಗೂ ನಮ್ಮ ಮನೆಗೆ ಬರೋದಕ್ಕೆ ಇಷ್ಟ. ಸೊ ಎಲ್ಲ ಹೀಗೆ ಥರ ಚಿಟ್ ಚಾಟ್ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಫೈನಲಿ ನಾವು ಹೊರಟ್ವಿ. ದಿಸ್ ಇಸ್ ಆಲ್ ಅಬೌಟ್ ಮಿನಿ ವ್ಲಾಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.